ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪರ್ಟ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ಏನಿದು ಅಡಿಕೆ ತೋಟದಲ್ಲಿ ಬಿಳಿ ಬಣ್ಣದ ಕಾಣ್ತಾ ಇದೆಯಲ್ಲ ಅಂತೇಳಿ. ಅದೇನೂ ಅಲ್ಲ, ಸುಣ್ಣ ಹಾಕಿದ್ದಾರೆ ರೈತರು. ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೇನೆ ಅಂತಂದರೆ, ಅಡಿಕೆ ತೋಟಕ್ಕೆ ಸುಣ್ಣ ಹೇಗೆ ಹಾಕ್ತಾರೆ, ಜೊತೆಗೆ ಅದು ಹಾಕಿದ ಏನು ಬದಲಾವಣೆ ಆಗುತ್ತೆ ಮತ್ತು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಬೆಳೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜೊತೆಗೆ ಟೆಕ್ನಾಲಜಿ ಬಗ್ಗೆನೂ ಅಗ್ರಿಕಲ್ಚರಲ್ಲಿ ಇರತಕ್ಕಂಥ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಮಾಡ್ತಕ್ಕಂಥ ವೀಡಿಯೋಸು ನಿಮ್ಗೆ ಬೇಗ ಬಂದು ತಲುಪ್ತವೆ. ಆ ತಲುಪಿದಾಗ ನೀವು ಬೇಗ ಅಳವಡಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫಸ್ಟು ನೀವು ಸುಣ್ಣ ಹಾಕೋಕ್ಕಿಂತ ಮುಂಚೆ ಏನು ಚೆಕ್ ಮಾಡಬೇಕು ಅನ್ನೋದಾದರೆ pH ಚೆಕ್ ಮಾಡಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ pH ಹೇಗೆ ಚೆಕ್ ಮಾಡಬೇಕು, ನಿಮ್ಮ ಮನೆಯಲ್ಲಿ ಈಸಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಪದ್ಧತಿಗೂ ಕೂಡ ನೀವು ಅಳವಡಿಸ್ಕೋಬೋದು. ಇಲ್ಲಾಂದರೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದಾಗ ಆಟೋಮೆಟಿಕ್ pH ರಿಪೋರ್ಟ್ ಬರುತ್ತೆ. ಆ pH ರಿಪೋರ್ಟ್ ಬಂದಮೇಲೆ ನಿಮ್ಮಲ್ಲಿ ಗೊತ್ತಾಗುತ್ತೆ ನನ್ನ ಮಣ್ಣು ಆಮ್ಲೀಯವಾಗಿದೆಯೋ ಅಥವಾ ಪ್ರತ್ಯಾಮ್ಲ ಅಥವಾ ಕ್ಷಾರವಾಗಿದೆಯೋ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಗೊತ್ತಾದಾಗ ಇದು ಸುಣ್ಣ ಯಾಕೆ ಹಾಕಿದ್ದಾರೆ ಅಂತಂದರೆ ಮಣ್ಣು ಆಮ್ಲೀಯವಾಗಿದೆ ಅಂತ ಗೊತ್ತಾದಾಗ. ಆಮ್ಲೀಯ ಅಂತಂದರೆ ನಮ್ಮ ಮಣ್ಣು pH ಎಷ್ಟಿರುತ್ತೆ ಅಂದರೆ 6.5ಕ್ಕಿಂತ ಕಡಿಮೆ ಇದ್ದಾಗ, 6.5, 5.5 ಅಥವಾ 4.5, 3.5, 1, 2 ಹಿಂಗೆ ಈ ರೇಂಜಲ್ಲಿ ಇದ್ದಾಗ ಅದು ಆಮ್ಲೀಯ ಅಂತ ಕರಿತೇವೆ ಅದಕ್ಕೆ ಮಣ್ಣಿಗೆ. ಅಥವಾ ಅದೇ ನಮ್ಮ ಮಣ್ಣಿನ pH 7 ಅಥವಾ 7.5, 8, 9, 10 ಹಿಂಗೆ ಜಾಸ್ತಿ ಆಗ್ತಾ ಹೋತಂದರೆ ಅವಾಗ ಮಣ್ಣು ಕ್ಷಾರೀಯವಾಗಿದೆ ಅಂತ ಹೇಳ್ತೀವಿ. ಈಗ ನಾವು ಈ ವಿಡಿಯೋದಲ್ಲಿ ಬರ್ತಾ ಇರತಕ್ಕಂಥದ್ದು ಏನು ಅಂತಂದರೆ ಸುಣ್ಣ ಯಾಕೆ ಹಾಕಿದ್ದಾರೆ ಅಂತೇಳಿ. ಹಾಗಾಗಿ ಮಣ್ಣು ಆಮ್ಲೀಯವಾಗಿದೆ ಅಂತಂದರೆ 6.5ಕ್ಕಿಂತ ಕೆಳಗಿದೆ pH, ಅದಕ್ಕೋಸ್ಕರ ಸುಣ್ಣ ಹಾಕಿದ್ದಾರೆ. ಆಮೇಲೆ ಈ pH ಚೆಕ್ ಮಾಡಿದ್ರಿ, ಅದ್ರಲ್ಲಿ ಲಿಸ್ಟ್ ಬಂತು, ನೀವು ಸುಣ್ಣ ಹಾಕಬೇಕು ಅಂತ ನಿರ್ಧಾರ ಆಯಿತು. ಇದು ಸುಣ್ಣಗಳಲ್ಲಿ 2 ಥರ ಇದಾವೆ. ನಮ್ಮ ಅಗ್ರಿಕಲ್ಚರಲ್ ಲೈಮ್ ಅಂತ ಒಂದು ಸಿಗುತ್ತೆ ಸುಣ್ಣ, ಇದು ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ. ಜೊತೆಗೆ ಡೋಲಮೈಟ್ ಅಂತ ಸಿಗುತ್ತೆ. ಈ ಡೋಲಮೈಟ್ ಎದಕ್ಕೆ ಹಾಕ್ತಾರೆ ಅಂತಂದರೆ ಮ್ಯಾಗ್ನೀಷಿಯಂ ಕೊರತೆ ಇರುತ್ತಲ್ಲ ಮಣ್ಣಲ್ಲಿ, ಆ ಥರ ಇದ್ದವರು ಡೋಲಮೈಟ್ ಲೈಮ್ ಅಂತ ಹೇಳಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೋಬೋದು. ಇವು 2 ಥರದ್ದು ಸುಣ್ಣ ಸಿಗುತ್ತೆ. ಇದನ್ನೆರಡು ಯೂಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮ ಸಾಯಿಲ್ ಕಂಡೀಷನ್ನ ನಾವು ತೊಗೊಂಬರ್ಬೋದು ಕರೆಕ್ಟಾಗಿ, ನಮ್ಗೆ ಯಾವ ರೀತಿ ಬೇಕು ಅನ್ನೋದು ಆ ರೀತಿಗೆ. ಜೊತೆಗೆ ಇದೆಲ್ಲ ಆಯಿತು. ಈಗ ಸುಣ್ಣ ಹಾಕೋ ಸೂಕ್ತ ಸಮಯ ಯಾವಾಗ ಹಾಕಬೇಕು ನಾವು ಅನ್ನೋದು ಎಲ್ಲ ಜನರಲ್ಲಿ ಅಥವಾ ರೈತ ಬಾಂಧವರಲ್ಲಿ ಸ್ವಲ್ಪ ಡೌಟ್ ಇರುತ್ತೆ. ಅದಕ್ಕೆ ಅಕ್ಟೋಬರ್, ನವಂಬರ್ ಅಂತಂದರೆ ಮಳೆ ಕಡಿಮೆ ಆಗಿರುತ್ತೆ, ಆಲ್ರೆಡಿ ಮಳೆ ಬಂದು ಹೋಗಿರುತ್ತೆ ಆ ಟೈಮಲ್ಲಿ. ಏಕೆ ಅಂತಂದರೆ ನಾವು ಮಣ್ಣು ತೇವಾಂಶ ಇತ್ತು ಅಂತಂದರೆ ನಾವು ಹಾಕಿದಂಥ ಸುಣ್ಣ ಇರುತ್ತಲ್ಲ ಅದು ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ ಸಾಯಿಲಲ್ಲಿ. ಬೇಗ ರೆಡಿಯಾಗಿ 20-30 ದಿನದಲ್ಲಿ ನಿಧಾನ ಕ್ರಮೇಣವಾಗಿ pH ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂತಂದರೆ ಈಗ 2 ಇತ್ತು pH ಅಂತಂದರೆ 3, 4, 5, 6, 6.5 ಹಿಂಗೆ ಬಂದಾಗ ಏನಾಗುತ್ತೆ ಅಂತಂದರೆ ಮಣ್ಣು ತಟಸ್ಥ ರೀತಿ ಬರುತ್ತೆ. ಹಂಗಾಗಿ ನಾವು ಮಳೆ ಆದಮೇಲೆ ಹಾಕಬೇಕು. ಇಲ್ಲ ಅಂತಂದರೆ ಫೆಬ್ರವರಿ, ಮಾರ್ಚಲ್ಲಿ ನೀರಾವರಿ ಇರ್ತಕ್ಕಂಥ ರೈತರು ಕೂಡ ಇದನ್ನ ಹಾಕ್ಬೋದು. ಅದು ಹಾಕಿದ್ಮೇಲೆ ನೀರು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಕಬೇಕಾಗುತ್ತಿಲ್ಲ, ನೀರು ಹಾಯಿಸ್ಬೇಕಾಗುತ್ತೆ. ಆಮೇಲೆ ಈ ಸುಣ್ಣ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಅಂದರೆ ಒಂದು ಗಿಡ, ಈಗ ನಮ್ಮ ಅಡಿಕೆ ಗಿಡ ಇದೆ ಅಂತಂದರೆ ಅಡಿಕೆ ಗಿಡದಿಂದ ಅಥವಾ ಸಾಲು, ಆ ಅಡಿಕೆ ಗಿಡದಿಂದ ಸುಮಾರು 2-3 ಅಡಿ ಡಿಸ್ಟೆನ್ಸ್ ಇರಬೇಕು ದೂರಕ್ಕೆ. 5-6 ಇಂಚ್ ಕೆಳಗೆ ಒಂದು ಗುಂಡಿ ತೆಗೆದು ರೌಂಡ್ ರಿಂಗ್ ಥರ ಮಾಡಬೇಕು ಗಿಡದ ಸುತ್ತಲೂ. ಅಲ್ಲಿ ಸುಮಾರು 4-5 ಆಳಕ್ಕೆ ಹಾಕಿ ಮಣ್ಣು ಮುಚ್ಚಬೇಕಾಗುತ್ತೆ. ಇದು ಸೈಂಟಿಫಿಕ್ ಮೆಥಡ್. ನಾನು ಈ ವಿಡಿಯೋದಲ್ಲಿ ಯಾಕೆ ತೋರಿಸಿದ್ದೇನೆ, ಈ ಥರದ್ದು ಸುಣ್ಣ ಹಾಕಿದಾರಲ್ಲಪ್ಪ ಮೇಲೆ ಬೀದಿ ಮೇಲೆ ಅಂತ ತೋರಿಸಿದ್ದೇನೆ ಅಂದರೆ ಲೇಬರ್ ಕಾಸ್ಟ್ ಉಳಿಸ್ಬೇಕು. ಈಗ ಅಷ್ಟೆಲ್ಲ ಮಾಡ್ಕೊಂಡು ಪ್ರತಿಯೊಂದು ಗಿಡಕ್ಕೂ ರಿಂಗ್ ತಗೊಂತ ಅದನ್ನ ಮಾಡೋಕ್ಕೆ ರೈತರಿಗೆ ಹೆಚ್ಚು ಕಷ್ಟ, ಜೊತೆಗೆ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಮೆಥಡ್ ಅಂತಂದರೆ ನಾವು ಬೀದಿ ಇರುತ್ತಲ್ಲ, ದಾರಿ 2 ಸಾಲುಗಳ ಮಧ್ಯೆ ದಾರಿ ಇರುತ್ತಲ್ಲ, ಅಲ್ಲಿ ಏನು ಮಾಡ್ಬೇಕು ಅಂತಂದರೆ ಬ್ರಾಡ್ಕಾಸ್ಟ್ ಮಾಡೋದು. ಅಂದರೆ ಉಕ್ಕಂತ ಹೋಗೋದು. ಅದೆಷ್ಟು ಅಂತ ಹೇಳಿರ್ತಾರಲ್ಲ KVKಯಲ್ಲಿ, ನಾನು ಹೇಳ್ತೀನಿ, ಅದಕ್ಕೆ ಮುಂದೆ ಹೇಳ್ತೀನಿ ಏನು ಮಾಡ್ಬೇಕು ಅಂತೇಳಿ. ಅದು ರೆಕಮೆಂಡೆಡ್ ಆಗಿರ್ತಕ್ಕಂಥ ಡೋಸ್ನ ನೀವು ಮಿಡ್ಲಲ್ಲಿ ಬ್ರಾಡ್ಕಾಸ್ಟ್ ಮಾಡ್ಕೊತ ಹೋದರೆ ನಿಮ್ಮ ಲಾಸ್ಟಿಗೆ ಫೈನಲಾಗಿ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಇದಾದ ನಂತರ ನಾವು ಈಗ ಸುಣ್ಣ ಹಾಕಿದ್ವಿ, ನೆಕ್ಸ್ಟ್ ತಡಿ ಗೊಬ್ಬರ ಹಾಕ್ಬಿಡೋಣ ಅಂತ ಹೇಳಿ ಭಾಳ ರೈತರು ಹಾಕಕ್ಕೆ ಹೋಗ್ಬಿಡ್ತಾರೆ. ನೀರು ಹಾಸಿದೆ, ಹೆಂಗಿದ್ರು ನೀರು ಇರುತ್ತೆ, ತೇವಾಂಶ ಐತಿ, ಇದೇ ಟೈಮ್ನಾಗ ಗೊಬ್ಬರ ಹಾಕ್ಬಿಡೋಣ, ನಿಮಗೆ ಎಲ್ಲ ಮಸ್ತ್ ಆಕೈತಿ ಅಂತ ಹೋಗ್ಬಿಡ್ತಾರೆ. ಆದರೆ ಮಾಡೋದು ತಪ್ಪು ಅದೇ. ಯಾಕಂತಂದರೆ ಗ್ಯಾಪ್ ಕೊಡಬೇಕಲ್ಲಿ, ಸುಮಾರು 15 ದಿನ ಗ್ಯಾಪ್ ಕೊಡಬೇಕು. ಯಾಕಂತಂದರೆ ರಿಯಾಕ್ಷನ್ ಆಗುತ್ತೆ ಅಲ್ಲಿ. ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈಗ ಸುಣ್ಣ ಹಾಕಿರ್ತೀವಿ, ಅದು ಹಾಕಿದ್ಮೇಲೆ ಮಣ್ಣಲ್ಲಿ ಏನು ಬದಲಾವಣೆ ಆಗುತ್ತೆ ಅಥವಾ ನಮ್ಮ ತೋಟದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಇಲ್ಲಿ ನಾವು ನಿಧಾನವಾಗಿ ಹೇಳಿದಾಗಲೇ ಆಲ್ರೆಡಿ 20-30 ದಿನಗಳ ತನಕ ನಿಧಾನವಾಗಿ ಅದು ಪ್ರೊಸೆಸ್ ಆಗ್ತಾ ಮಣ್ಣು ಏನು ಮಾಡುತ್ತೆ, ನಾರ್ಮಲ್ ರೇಂಜಿಗೆ ಬರ್ತಾ ಇರುತ್ತೆ. ಹಂಗೆ ಈಗ ಸುಮಾರು ನಮ್ಮದು pH 2 ಇತ್ತು, ಅದು ಭಾಳ ಆಸಿಡ್ ಅಂತ ಅರ್ಥ, ಅದು ಅಂದರೆ ಆಮ್ಲೀಯ ಜಾಸ್ತಿ ಇದೆ ಅಂತೇಳಿ. ಅದನ್ನು 20-30 ದಿನ ವೇಟ್ ಮಾಡಿದ್ವಿ ಅಂತಂದರೆ ಸುಣ್ಣ ಹಾಕಿದ ಮೇಲೆ ನಿಧಾನವಾಗಿ ಕ್ರಮೇಣವಾಗಿ 3, 4, 5, 6 ಅಥವಾ 6.5 ಬಂತು. ಆವಾಗ 6.5 to 7.5 ಅಥವಾ 7 ಇತ್ತು ಅಂತಂದರೆ ನಿಮ್ಮ ಮಣ್ಣು ಕರೆಕ್ಟಾಗಿದೆ ಎಲ್ಲ ಬೆಳೆಯೋಕ್ಕೆ ಅಂತ. ಏಕೆ ಅಂತಂದರೆ 6.5 to 7.5 ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ. ಜೊತೆಗೆ ಮಣ್ಣು ಕೊಟ್ಟಂಥ ನ್ಯೂಟ್ರಿಯೆಂಟ್ಸ್ನ ಗಿಡ ಹಿರ್ಕೊಳ್ಳೋಂಥ ಕೆಪಾಸಿಟಿ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಕಡೆ ನ್ಯೂಟ್ರಿಯೆಂಟ್ಸ್ ಲಭ್ಯತೆ ಕೂಡ ಚೆನ್ನಾಗುತ್ತೆ ಗಿಡಗಳಿಗೆ.
ಹಾಗಾಗಿ 6.5 to 7 ರೇಂಜ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಧಾನವಾಗಿ ಬರುತ್ತೆ, ಜೊತೆಗೆ ಬೇರುಗಳು ಬೆಳವಣಿಗೆ ಕೂಡ ಉತ್ತಮ ಆಗುತ್ತೆ. ಏಕೆಂತಂದರೆ ನಾವು ಆಸಿಡಿಕ್ ಜಾಸ್ತಿ ಇತ್ತು ಅಂತಂದರೆ ನಾವು ಕೊಟ್ಟ ಪೋಷಕಾಂಶಗಳು ಸುಮ್ಮನೆ ಲೀಚಿಂಗ್ ಆಗ್ತಾ ಇರುತ್ತೆ, ಸುಮ್ಮನೆ ವೇಸ್ಟ್ ಆಗ್ತಾ ಇರ್ತಾವೆ. ಹಾಗಾಗಿ ಸುಣ್ಣ ಹಾಕಿದ ಮೇಲೆ ಬೇರುಗಳು ಕೂಡ ಉತ್ತಮವಾಗಿ ಬೆಳೀತಾವೆ. ಫಾಸ್ಫರಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಥವಾ ಇದು ಇರುತ್ತಲ್ಲ, ಇವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ತಾವಲ್ಲ, ಅವು ಕೂಡ ಅದರ ಲಭ್ಯತೆ ಕೂಡ ಹೆಚ್ಚಾಗುತ್ತೆ. ಗೊನೆ, ನಮ್ಮದು ಅಡಿಕೆ ಗೊನೆ ಇರುತ್ತಲ್ಲ, ಆ ಗೊನೆ ಕೂಡ ಗಾತ್ರ ಹೆಚ್ಚಾಗುತ್ತೆ, ಜೊತೆಗೆ ಗೊನೆ ಕೂಡ ಸೈಜ್ ಚೆನ್ನಾಗಿ ಬರುತ್ತೆ. 20-25% ಇಳುವರಿ ಕೂಡ ಹೆಚ್ಚಾಗುತ್ತೆ ಇದರಿಂದ. ಆಮೇಲೆ ಅಲ್ಲಿ ಕಾಮನ್ ಆಗಿ ಸ್ವಲ್ಪ ಎಲ್ಲೋಯಿಂಗ್ ಆಗೋದು, ಅಂದರೆ ಹಳದಿ ಕಲರ್ ಗಿಡ ಎಲೆ ಹಳದಿ ಕಲರ್ ಆಗೋದ್ರ ಜೊತೆಗೆ ಲೀಫ್ ಸ್ಪಾಟ್ ಇರ್ತಾವೆ, ಸಮಸ್ಯೆ ಇರ್ತಾವಲ್ಲ, ಅವು ಕೂಡ ಕಡಿಮೆ ಆಗೋಂತ ಬರ್ತವೆ ಕ್ರಮೇಣವಾಗಿ. ನಮ್ದು ಹಾಕಿದ್ಮೇಲೆ ಬದಲಾವಣೆ ಏನಾಯ್ತು ಅನ್ನೋದು ಹೇಳಿದ್ದು ನಾನು. ಅದಾದಮೇಲೆ ಮೈಕ್ರೋಬಿಯಲ್ ಇದು ಇರುತ್ತಲ್ಲ, ಜೊತೆಗೆ ನಾವು ಇದಿಷ್ಟು ಹಾಕಿ ಬಿಡಬಾರ್ದು. ಜೊತೆಗೆ ಜೀವಾಮೃತ ಇರ್ತವೆ, ಈ ಥರ ಆರ್ಗ್ಯಾನಿಕಲ್ಲಿ ಮಾಡಿರ್ತಕ್ಕಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇರ್ತಾವೆ. ಇದನ್ನೆಲ್ಲ ಹಾಕುವಂತ ಬಂದಾಗ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಫಲಿತಾಂಶ ಕೊನೆಗೆ ಏನು ಬರುತ್ತೆ ಅಂತಂದರೆ ಮಣ್ಣಿನ ಗುಣಮಟ್ಟ ಕೂಡ ಸುಧಾರಣೆ ಆಗುತ್ತೆ, ಬೇರು ಬಲಿಷ್ಠವಾಗಿ ಬೆಳೀತವೆ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದಲ್ಲ, ಅದು ಕೂಡ ಲಭ್ಯತೆ ಹೆಚ್ಚಾಗುತ್ತೆ. ಮತ್ತು ಗೊನೆಗಳ ಗಾತ್ರ, ಗೊನೆಗಳ ಸೈಜು ಇವೆಲ್ಲ ಕೂಡ ಚೆನ್ನಾಗಾಗುತ್ತೆ. ಜೊತೆ ಒಟ್ಟಾರೆಯಾಗಿ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ, ಕಡಿಮೆ ರೋಗ ಕೀಟಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಸುಣ್ಣ ಇದು ಭಾಳ ಇಂಪಾರ್ಟೆನ್ಸ್ ಪಡೀತಾ ಇದೆ. ಭಾಳ ಜನರಿಗೆ ಸ್ವಲ್ಪ ಗೊತ್ತಿರಲ್ಲ. ಸುಮ್ಮನೆ ಬೆಳೆ, ಈಗ ಏನು ಅಂತಂದರೆ ಅಡಿಕೆ ದೀರ್ಘಾವಧಿ ಬೆಳೆ. ರೈತರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಅಡಿಕೆ ಹಚ್ಚಿ ಬಿಟ್ಬಿಡ್ತಾರೆ. ಸುಮ್ಮನೆ ಯಾಕೆ ಗಿಡ ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡೋಕೆ ಹೋಗೋದಿಲ್ಲ. ಸುಮ್ಮನೆ ಹಚ್ಚಿರ್ತಾರೆ, ಸುಮ್ಮನೆ 4-5 ವರ್ಷಕ್ಕೆ ಫಲ ಕೊಡುತ್ತೆ ಅಂತ ಸ್ವಲ್ಪ ಕಾಮನಾಗಿ ಮೈಂಡಲ್ಲಿರುತ್ತೆ. ಬಿಡು ಅಲ್ಲಿ ತನಕ ನೀರು ಹಾಸೋದು, ಸುಮ್ಮನೆ ಗೊಬ್ಬರ ಕೊಡೋದು, ಏನು ಬೇಕು ಅದಕ್ಕೆಲ್ಲ ಮಾಡೋದು, ಹಿಂಗೆ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಆದರೆ ಅದರಲ್ಲೇ ಮಣ್ಣು ಪರೀಕ್ಷೆ ಮಾಡಿಸಿ pH ಚೆಕ್ ಮಾಡಿದ್ಮೇಲೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಕೂಡ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಮ್ಮದು ಇಳುವರಿ ಕೂಡ ಚೆನ್ನಾಗುತ್ತೆ. ಅದಕ್ಕೆ ನಾನೀಗ ಫೈನಲಾಗಿ ಹೇಳ್ತೀನಿ ಏನು ಅಂತಂದರೆ, ಈಗ ಭಾಳ ಜನರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಮ್ಮ ಹೊಲ ಇಷ್ಟಿದೆ, 1 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, 4 ಎಕರೆ ಇದೆ, 10 ಎಕರೆ ಇದೆ, ನಾವು ಎಷ್ಟು ಹಾಕ್ಬೇಕು ಸುಣ್ಣ ಅನ್ನೋ ಜನರಲ್ಲಿ ಭಾಳ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ರೆಕಮೆಂಡ್ ಮಾಡೋದು ಏನು ಅಂತಂದರೆ, ನೀವು ಫಸ್ಟ್ ನಿಮ್ಮ ಸಾಯಿಲ್ pH ಚೆಕ್ ಮಾಡಿಸ್ರಿ, ಅಥವಾ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ರಿ. ನಿಮ್ಮದು pH ಲೆವೆಲ್ ಎಷ್ಟಿದೆ ಅಂತ ತೋರಿಸುತ್ತೆ. ನಿಮ್ದು ಆಮ್ಲೀಯವಾಗಿತ್ತು, ಎಷ್ಟು ರೇಂಜಲ್ಲಿ ಇದನ್ನು ಕೂಡ ಡಿಫ್ರೆನ್ಸ್ ಅಲ್ಲಿ ಕೂಡ ಅದ್ರ ಮೇಲೆ ಕೂಡ ಸುಣ್ಣ ಹಾಕಬೇಕಾಗುತ್ತೆ. ಈಗ ಉದಾಹರಣೆಗೆ 4ರಿಂದ 4.5 ಇತ್ತಪ್ಪ ನಿಮ್ಮ pH ಅಂತಂದರೆ ಅಲ್ಲಿ ಸುಣ್ಣ ಹಾಕಬೇಕು, ಅಥವಾ 5ರಿಂದ 5.5 ಇತ್ತು ಅಂತಂದರೆ ಅಲ್ಲಿ ಸುಣ್ಣ ಹಾಕಬೇಕು. ಈಗ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಚೆಕ್ ಮಾಡಿಸಿದಾದ್ಮೇಲೆ ನಿಮ್ಮ ಹತ್ತಿರದ KVK ಅಥವಾ ಕೃಷಿ ವಿಜ್ಞಾನ ಕೇಂದ್ರ, KVK ಅಂತಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ. ಸರ್ವಿಸ್ ಇರತಕ್ಕಂಥದ್ದು ಕನ್ಸಲ್ಟೆನ್ಸಿ ಪಡ್ಕೊಂಡು ಎಷ್ಟು ಹಾಕ್ಬೇಕು ಸರ್, ನಾನು ಏನು ಮಾಡಬೇಕು ಅನ್ನೋದು ಕೇಳ್ಕೊಂಡು ಅದಾದಮೇಲೆ ನೀವು ಸುಣ್ಣ ಹಾಕೋಕ್ಕೆ ಬಂದರೆ ಉತ್ತಮ. ಯಾಕಂತಂದರೆ ಸುಮ್ಮನೆ ಹೆಚ್ಚು ಹಾಕ್ಬಾರ್ದು, ಕಡಿಮೆನೂ ಹಾಕ್ಬಾರ್ದು, ಯಾಕಂದರೆ ಸಮಸ್ಯೆ ಆಕವು. ಅದಕ್ಕೆ ರಿಕಮೆಂಡೇಶನ್ ಕರೆಕ್ಟಾಗಿ ತೊಗೊಂಡು ಅದು ಪದ್ಧತಿ ಒಳಗೆ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಈಗ ಸುಣ್ಣ ಹೇಗೆ ಹಚ್ತಾರಲ್ಲ, ಅಡಿಕೆ ಗಿಡಕ್ಕೆ ಹಚ್ತಾರಲ್ಲ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.